ವರ್ಷ ಭವಿಷ್ಯ ಋಷಭ ರಾಶಿಯವರಿಗೆ ಹೇಗಿರುತ್ತೆ ನೋಡೋಣ. ಋಷಭ ರಾಶಿಯವರಿಗಂತೂ ಈ ವರ್ಷ ಅಷ್ಟಮ ಶನಿಯ ಪ್ರಭಾವ. ಅಷ್ಟಮ ಶನಿ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಪೂರ್ತಿ ಅಷ್ಟಮ ಶನಿ ಸಮಸ್ಯೆಗಳು ಎದುರಾಗುವಂತದ್ದು ಇರುತ್ತೆ. ಮತ್ತೆ ಅದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅಧಿಕವಾದಂತ ತಿರುಗಾಟ, ಯಾವುದು ಕೆಲಸಗಳು ಆಗೋದಿಲ್ಲ, ವಿನಾಕಾರಣ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ. ಇನ್ನು ಅದರ ಜೊತೆಗೆ ಸರ್ಕಾರಿ ವ್ಯವಹಾರದಲ್ಲಿ ಮತ್ತೆ ಸರ್ಕಾರಿ ಕೆಲಸದಲ್ಲಿ ಇರುವಂತವರಿಗೆ ವಿಘ್ನಗಳು ಜಾಸ್ತಿ ಬರ್ತಾ ಇರುತ್ತೆ. ಯಾವುದೋ ಕೆಲಸ ಆಗ್ಬೇಕಾಗಿರುವಂತ ಕೆಲಸ ಎಲ್ಲೋ ಆಗದಿರ ಹೋಗುವಂತದ್ದು, ಕೆಲಸದಲ್ಲಿ ಹಿನ್ನಡೆ ಉಂಟಾಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ. ಇನ್ನ ಅದರ ಜೊತೆಗೆ ಮದುವೆ ಕಾರ್ಯಗಳಲ್ಲಿ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಮದುವೆ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ಲಭ್ಯ ಆಗೋದಿಲ್ಲ. ಇನ್ನು ಕೆಲವರಿಗಂತೂ ವ್ಯವಹಾರದಲ್ಲಿ ಹೆಚ್ಚು ಸಮಸ್ಯೆ ಕಾಣುವಂತ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ. ಮತ್ತೆ ಅದರ ಜೊತೆಗೆ ಖರ್ಚುಗಳು ಸಹ ಹೆಚ್ಚಾಗಿರುತ್ತೆ. ಸಾಲದ ವಿಚಾರದಲ್ಲಿನೂ ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳು ಈ ವೃಷಭ ರಾಶಿಯವರಿಗೆ ಇರುತ್ತೆ. ಇನ್ನು ಅದರ ಜೊತೆಗೆ ಗೋಚಾರದಲ್ಲಿ ನವೆಂಬರ್ ನಂತರ ಅಂದ್ರೆ ನವೆಂಬರ್ 4ನೇ ತಾರೀಕು ನಂತರ ಗುರು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವುದರಿಂದ ಇಲ್ಲೋ ಧನುರ್ ರಾಶಿ ಪ್ರವೇಶದಿಂದ ವಾಹನಗಳಲ್ಲಿ ಅಪಘಾತಗಳು ಉಂಟಾಗುವಂಥದ್ದು. ಯಾಕಂದ್ರೆ ಈಗಾಗಲೇ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ವಾಹನಗಳಲ್ಲಿ ಸಮಸ್ಯೆಗಳು ಉಂಟಾಗುವಂತದ್ದು ಇರುತ್ತೆ. ಮತ್ತೆ ಅದರ ಜೊತೆ ಕೋರ್ಟ್ ಕಚೇರಿ ಸಮಸ್ಯೆಗಳು ಹೆಚ್ಚು ಕಾಡುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಮತ್ತೆ ಅದರ ಜೊತೆಗೆ ಈಗ ಪ್ರಸ್ತುತ ಅಷ್ಟಮ ಶನಿ ಇದ್ರೂ ಸಹ ಗುರುಬಲ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ಕಂಡು ಬರುತ್ತೆ. ಹಾಗಾಗಿ ಈ ವರ್ಷ ಏನ್ ಪರಿಹಾರ ಮಾಡ್ಕೋಬೇಕು ವೃಷಭ ರಾಶಿಯವರೇ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಹನುಮಂತನ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಹನುಮಂತನ ಪೂಜೆ ಅಥವಾ ಹನುಮಂತನ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸುವಂಥದ್ದು, ಹನುಮಾನ್ ಚಾಲಿಸ್ ಕೇಳುವಂಥದ್ದು ಈ ವರ್ಷ ಮಾಡೋದ್ರಿಂದ ಶುಭ ಫಲ ಉಂಟಾಗ್ಲಿಕ್ಕಿದೆ ಸಾಧ್ಯ ಇರುತ್ತೆ.